ನಾನು ಒಡ್ಗೆರೆ, ಕರ್ಕಲ್ಮಾಗಲಿ ಕೆರೆ ಮತ್ತೆ ಇನ್ನೊಂದು 2 ಕೆರೆ ತುಂಬ 6 ಕೆರೆ ತುಂಬಕ್ಕೆ ಯದಿಯೂರು. ಈ 3 ಕೆರೆ ತುಂಬಾಗ ಸಮಸ್ಯೆ ಆಗಲ್ಲ. ಚಾಮರಾಜನಗರದವ್ರಿಗೂ ಸಮಸ್ಯೆ ಆಗಲ್ಲ, ಗುಂಡ್ಲುಪೇಟೆಯಲ್ಲಿರೋದು ಸಮಸ್ಯೆ ಆಗಲ್ಲ. ಕಲ್ಕಟ್ಟೆ, ಬಸವಕಟ್ಟೆಯಿಂದ ಕಲ್ಕಟ್ಟೆಗೆ ಬರ್ಬೇಕು. ಮೇಜರ್ ಬಸವಕಟ್ಟೆ ದೊಡ್ಡ ಕೆರೆ, ಕಲ್ಕಟ್ಟೆ ದೊಡ್ಡ ಕೆರೆ. ಆ ಕೆರೆ ಆ ಕೆರೆಗೆ ಬರುವಾಗ ಇವ್ರಿಗೆ ಯಾಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಚಾಮರಾಜನಗರದವರು? ಚಾಮರಾಜನಗರದವ್ರು ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೋತಾರೆ. ನಾವು ಡಿಸಿ ಜೊತೆ ಮೀಟಿಂಗ್ ಮಾಡಿದಾಗ ನಾವು ಬಿಜೆಪಿಯ ವಕ್ತಾರರು ಇದ್ರು, ಸೊ ಇದು ಪ್ಲಾನ್ ಮಂತ್ರಿಗಳು ಹೇಳಿದ್ರು, ಇದು ಪ್ಲಾನ್. ಯಾಕೆ ಅಂದ್ರೆ ಇಲ್ಲಿ ಗುಂಡ್ಲುಪೇಟೆ ಕಲ್ಕಟ್ಟೆ ನೀರು ತುಂಬಿಟ್ರೆ ಇಲ್ಲೇನೋ ಅಲ್ಲ. ನಾನು ಒಂದ್ ವಿಚಾರ ಹೇಳ್ತೀನಿ. ನಾನು ವೈಯಕ್ತಿಕವಾಗಿ ರಾಜಕೀಯ ನಮ್ ತಂದೆ ನಮ್ ತಂದೆ ತೀರ್ಕೊಂಡ ನಂತರ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿ ರಾಜಕೀಯ ಪ್ರದರ್ಶನ ಮಾಡಬೇಕಾಯ್ತು. ಚುನಾವಣೆ ಗೆದ್ದರು, ಚುನಾವಣೆ ಸೋತರು. ಆದ ನಂತರ ಪಕ್ಷದ ತೀರ್ಮಾನದಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವತ್ತೇನ್ ಹೇಳಿದ್ರು ಅಂದ್ರೆ 18ರಲ್ಲಿ, ನೀನ್ ಓಡಾಡಿ ಪಕ್ಷಕ್ಕೆ ಎಲ್ಲ ಸಿಕ್ಕಿದ್ರು, ನಿನ್ ಜೊತೆ ನಮ್ಮ ಪಕ್ಷದ ಎಲ್ಲ ಲೀಡರ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ, ಎಲ್ಲ ನಿಮ್ ತಂದೆ ಜೊತೆ ಇದ್ದವರು ಅಂತ ಹೇಳಿದ್ರಿಂದ ನಾವು ಸಂಘಟನೆ ಮಾಡ್ಕೊಂಡು 23ನೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಗೆದ್ದ ತಕ್ಷಣ ಇವರು ನನ್ ಮೇಲೆ ಏನಾದ್ರು ಒಂದ್ ಹುಡುಕ್ತಾನೆ ಇದಾರೆ. ಈ ಕೆರೆ ನೀರು ವಿಚಾರನ ದೊಡ್ಡ ಮಾಡ್ತಿದ್ದಾರೆ, ಇದನ್ನ ಪೊಲಿಟಿಕಲೈಸ್ ಮಾಡ್ತಾರೆ. ನಾನ್ ಹೇಳೋದು, ಅವರು ನಮ್ಮ ಮೇಲೆ ದ್ವೇಷ ಹೇಳಿದ್ರಲ್ಲ, ನಮ್ಮ ಪುಟ್ರಂಗ್ ಶೆಟ್ಟರ್ ಹೇಳಿದ್ರೆ ರಾಜಕೀಯ ಮಾಡಂಗಿದ್ರೆ ಬೇರೆ ಫೀಲ್ಡ್ ಇಲ್ಲಿ ರಾಜಕೀಯ ಮಾಡಿ, ಬೇರೆ ರೀತಿ ಏನಾದ್ರು ಬೇರೆ ಅಲಿಗೇಷನ್ಸ್ ಇದ್ರೆ ಹುಡುಕ್ಲಿ, ಬೇರೆ ತರ ಇದ್ ಮಾಡಿ ಜನನ ಇಲ್ಲಿ ಗುಂಡ್ಲುಪೇಟೆ ಜನನ ದಿಕ್ ತಪ್ಪಿಸಿ ಚಾಮರಾಜನಗರದವ್ರನ್ನ ಎತ್ಕಟ್ಟಿ ತಿರ್ಗಾ ಇವತ್ತು ಗುಂಡ್ಲುಪೇಟೆಯವರು ಪ್ರತಿಭಟನೆ ಮಾಡ್ತೀವಿ ಅಂತ. ಅಲ್ಲಿ ನಾನು ಪಾರ್ವತಿ ಬೆಟ್ಟದಲ್ಲಿ ನೋಡೋ ಫೋಟೋಸ್ ಎಲ್ಲ ಬಿಜೆಪಿ ಅಂದ್ರೆ ರೈತರಲ್ಲ, ಅವರು ಬಿಜೆಪಿ ಅವರು ಸರ್. ರೈತ ಸಂಘದವ್ರಿಗೆ ಕರೆಕ್ಟ್ ಆಗಿ ಪರಿಸ್ಥಿತಿಗಳು ಗೊತ್ತಿದೆ. ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ರೈತ ಸಂಘಗಳು ಎಷ್ಟೇ ಇದ್ರು ಅವ್ರಿಗೆ ಈ ಗುಂಡ್ಲುಪೇಟೆ ಭಾಗದ ಸಮಸ್ಯೆಗಳು, ಅದಕ್ಕಿರೋಂಥ ಪರಿಹಾರಗಳು, ಅದ್ರಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ಆಯ್ತಾ? ಸೊ ಸುಮ್ನೆ ನಾನು ರೈತರ ಸಂಘದವ್ರನ್ನ ದೂರಲ್ಲ. ಮೊನ್ನೆ ಏನೇ ನಮ್ಗೂ ಅವ್ರಿಗೂ ಚರ್ಚೆಗಳಾಗ್ತವೆ. ಒಬ್ಬ ಶಾಸಕನಾಗ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ರೈತ ಸಂಘರು, ಅದಕ್ಕೆ ನಾವು ಕೋಪದಲ್ಲೂ ಉತ್ತರ ಕೊಟ್ಟಿರ್ತೀವಿ, ಸಮಾಧಾನದಲ್ಲೂ ಉತ್ತರ ಕೊಟ್ಟಿರ್ತೀವಿ. ಅದು ರೈತರ ಸಂಘದವರ ಸಮಸ್ಯೆಗಳನ್ನ ಕೇಳಿದಾಗ, ನಾವು ಆಲಿಸಿದಾಗ ಅದು ಸಮಸ್ಯೆಗಳು. ಇಲ್ಲಿ ವಿಚಾರಗಳನ್ನ ಇಲ್ಲಿ ಸುಮ್ನೆ ಕೆರೆ ಈ ವಡ್ಗೆರೆಗೆ ಬರಾಗ್ಲಿಕ್ಕೆ ಶುರು ಮಾಡ್ಲಿ. ವಡ್ಗೆರೆಗೆ ಬಂದ್ಮೇಲೆ ಏನಾಗ್ತದೆ, ಈಗ ನಮ್ಮ ಇಲ್ಲಿ ಒಂದಿಬ್ರು ರೈತರ ಎಕ್ಸ್ಪರ್ಟ್ ಗಳಿದ್ರು ನಮ್ಮ ಜೊತೆ ಎಲ್ಲ, ಈಗ ಹೋದ್ರು ಅನ್ಸತ್ತವ್ರು, ಸಂಪತ್ತು ಮತ್ತೆ ನಾಗಾರ್ಜುನ ಎಲ್ಲ ಮಾತಾಡ್ತಿದ್ರು. ಅವ್ರು ಹೇಳ್ತಾರೆ, ಈಗ 30 ದಿನ ಬಿಟ್ರೆ ನಮ್ ಕೆರೆಗೆ ವಡ್ಗೆರೆಯಿಂದ ತಿರ್ಗಾ ಶುರು ಮಾಡ್ಬೇಕು. ತಿರ್ಗಾ 120 days ಪ್ರೋಗ್ರಾಮ್, 4 months ತಿರ್ಗಾ ಡ್ರೈ ಆಗ್ತದೆ. ತಿರ್ಗಿ ಇಲ್ಲಿ ಮುಗಿಸೋರಿಗೆ ಅವೆಲ್ಲ ಡ್ರೈ ಆಗ್ತದೆ.